ನಾಡಿನಾದ್ಯಂತ ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಅದೇ ರೀತಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯ ಖ್ಯಾತ ಎಲುಬುಕೀಲು ತಜ್ಞರಾದಂತಹ ಡಾಕ್ಟರ್ ಮಹಾಂತೇಶ್ ಹಳೆಮನಿ ಹಾಗೂ ಅವರ ಧರ್ಮಪತ್ನಿ ಡಾಕ್ಟರ್ ಸುಧಾ ಮಹಾಂತೇಶ್ ಹಳೆಮನಿಯವರ ಸಹಯೋಗದಲ್ಲಿ ಹುಬ್ಬಳ್ಳಿಯ ಹಳೆ ಕೋರ್ಟ್ ಎದುರುಗಡೆ ಕುಂದಗೋಳ ಕಾಂಪ್ಲೆಕ್ಸ್ನಲ್ಲಿ ಅವರದೇ ಆಸ್ಪತ್ರೆ ಆದಂತಹ ಶ್ರೀ ವೀರಭದ್ರೇಶ್ವರ ಆರ್ಥೋ ಕೇರ್ ಸೆಂಟರ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಉಚಿತವಾಗಿ ಬಿಎಂಡಿ ಮ್ಯಾನೇಜ್ಮೆಂಟ್ ಹಾಗೂ ಸ್ತ್ರೀ ರೋಗಗಳಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಉಚಿತವಾಗಿ ತಪಾಸಣೆ ಮಾಡಲಾಯಿತು. ಈ ಶಿಬಿರದ ವಿಶೇಷತೆ ಏನೆಂದರೆ ಬಂದಂತ ರೋಗಿಗಳಿಗೆ ಉಚಿತ ಉಪಹಾರವನ್ನು ನೀಡಿ ಉಚಿತವಾಗಿ ನೀರಿನ ಬಾಟಲ್ಗಳನ್ನು ನೀಡಿದ್ದು ಗಮನಾರ್ಹವಾಯಿತು. ರಾಜ್ಯೋತ್ಸವದ ಅಂಗವಾಗಿ ಕೇಕ್ ಕಟ್ ಮಾಡುವ ಮುಖಾಂತರ ವೈದ್ಯ ದಂಪತಿಗಳು ಕಾರ್ಯಕ್ರಮವನ್ನು ಚಾಲನೆ ನೀಡಿದರು. ಈ ಶಿಬಿರದಲ್ಲಿ 120ರಿಂದ 150 ರೋಗಿಗಳು ಈ ಉಚಿತ ತಪಾಸಣೆಯ ಉಪಯೋಗವನ್ನು ಪಡೆದುಕೊಂಡರು. ಈ ವೈದ್ಯ ದಂಪತಿಗಳು ವೈದ್ಯೋ ನಾರಾಯಣ ಹರಿ ಎಂಬ ಪದಕ್ಕೆ ನಿಜವಾದ ಅರ್ಥವನ್ನು ಕಲ್ಪಿಸಿದರು. ಈ ಸಂದರ್ಭದಲ್ಲಿ ನಮ್ಮ ಕರಾಳ ಸತ್ಯ ನ್ಯೂಸ್ ವರದಿಗಾರ ಬಸವರಾಜ್ ತೋಟಗೇರ್ ಅವರ ಜೊತೆ ಮಾತನಾಡಿ ಶಿಬಿರದ ಉಪಯೋಗಗಳ ಕುರಿತು ಮಾಹಿತಿ ನೀಡಿದರು. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ಸರ್ ನಮ್ಮ ಜೊತೆ ಇವತ್ತಿದ್ದಾರೆ. ಇವತ್ತು ಅವರದೇ ಆದ ಒಂದು ಕ್ಲಿನಿಕ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬನ್ನಿ ಈ ವಿಷಯದ ಅಂಗವಾಗಿ ಒಂದೆರಡು ಮಾತುಗಳನ್ನು ಅವ್ರು ಏನು ಹೇಳ್ತಾರೆ ಕೇಳೋಣ. ಜನಕ್ಕೆ ಏನು ಒಂದು ಸಂದೇಶವನ್ನು ಕೊಡ್ತಾರೆ. ವೈದ್ಯೋ ನಾರಾಯಣ ಹರಣಿ ಅಂತ ನಾವೆಲ್ಲ ಹೇಳ್ತೀವಿ, ವೈದ್ಯರು ದೇವರ ಸಮಾನ ಅಂತ ಹೇಳ್ತೀವಿ. ಆ ದೇವರು ಇವತ್ತು ನಮ್ಮ ಜೊತೆ ಹಾಗೂ ಅವರ ಏನು ಪೇಷಂಟ್ ಇದ್ದಾರಲ್ಲ ಅವರ ಬಗ್ಗೆ ಅವರ ಕಾಳಜಿ ಮತ್ತೇನು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡು ಒಂದು ಮಾತಾಡೋಣ. ಸರ್ ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ರಾಜ್ಯೋತ್ಸವದ ಅಂಗವಾಗಿ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದೇವೆ. ಅದರಲ್ಲಿ ಸುಮಾರು 80ರಿಂದ 100 ರೋಗಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಇದರಲ್ಲಿ ನಾವು ಎಕ್ಸ್ರೇ ಆಯಿತು, ಸ್ಕ್ಯಾನಿಂಗ್ ಆಯಿತು, ಎಲ್ಲವನ್ನು ನಮ್ಮ ಧರ್ಮಪತ್ನಿಯವರು ಕೂಡಿಕೊಂಡು ನಮ್ಮ ತಾಯಿಗೆ ಆದ ಸೇವೆಯನ್ನು ಉಚಿತವಾಗಿ ಮಾಡಿಕೊಡ್ಬೇಕಂತ ನಿರ್ವಹಿಸ್ಕೊಂಡಿದ್ದೀವಿ. ಅವ್ರದ್ದು ಯಾವ ಥರ ಇದು ಫ್ರೀ ಕ್ಯಾಂಪ್ ಮಾಡಿದ್ರು? ಅವ್ರದ್ದು ಸ್ತ್ರೀ ರೋಗ ತಜ್ಞರವರು. ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರು ಏನಾರ ಪ್ರೆಗ್ನೆಂಟ್ ಪೇಷಂಟು ಏನಾರ ಪ್ರಾಬ್ಲಮ್ ಇತ್ತು ಅಥವಾ ಆಮೇಲೆ ಮುಖ್ಯದಿಂದ ಏನಾರ ಅಡಚಣೆಗಳಿತ್ತು ಅಂಥವೆಲ್ಲ ಪೇಷಂಟ್ ಫ್ರೀಯಾಗಿ ನೋಡ್ತೀವಿ. ಅದಷ್ಟೇ ಅಲ್ಲ, ಇವತ್ತು ಸ್ಕ್ಯಾನಿಂಗು ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಫ್ರೀಯಾಗಿ ಮಾಡ್ತೀವಿ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂತಂದರೆ ಇವತ್ತು BMD ಕ್ಯಾಂಪ್ ಆಗಲಿ ಹಾಗೂ ಗೈನಕಾಲಜಿಸ್ಟ್ ಪ್ರಾಬ್ಲಮ್ ಏನೇ ಇರುತ್ತಲ್ಲ, ಸ್ತ್ರೀ ಪ್ರಸೂತಿ ಮತ್ತು ವೈದ್ಯರ ತೊಂದರೆಗಳ ಅವಕ್ಕೆಲ್ಲ ನಾವು ಉಚಿತವಾಗಿ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಒಂದು ಟಿಫಿನ್ ಅರೇಂಜ್ಮೆಂಟು ಕೂಡ ಮಾಡಿದ್ದಾರೆ ತಮ್ಮದೇ ಖರ್ಚಿನಲ್ಲಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶಾಲ್ಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ರೋಗಿಗಳು ವೈದ್ಯರನ್ನು ದೈವ ಸಮಾನವಾಗಿ ಕಂಡು ಈ ವೈದ್ಯರು ಇನ್ನೂ ಹೆಚ್ಚಿನ ಯಶಸ್ಸು ಸಾಧಿಸಲಿ ಹಾಗೂ ಇದೇ ಥರ ತಾವು ಸೇವೆಯನ್ನು ನಿರಂತರವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನಾ ದೇವರಲ್ಲಿ ಕೇಳ್ಕೊತಾ ನಮ್ಮ ಕರಾಳ ಸತ್ಯದ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ತುಂಬ ಧನ್ಯವಾದ.